ಹಾಯ್, ಈ ವಿಡಿಯೋ ಹೇಳ್ತಿರುವಂತಹ ಇನ್ಫಾರ್ಮೇಶನ್ ಏನಿದೆ ಇದು BAMS BHMS ಈ ಕೋರ್ಸ್ಗಳ ಜೊತೆಗೆ KCET ರಿಲೇಟೆಡ್ ಕೋರ್ಸಸ್ ಏನಿದಾವೆ ಎಂಜಿನಿಯರಿಂಗ್, ನರ್ಸಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, ಸೊ ಈ ರೀತಿ ಕೋರ್ಸ್ಗಳಿಗೆ ಅಪ್ಲೈ ಆಗುವಂತಹ ಇನ್ಫಾರ್ಮೇಶನ್. ಓಕೆ, ವಿಷಯ ಅಂತ ಹೇಳಿದ್ರೆ ಈ ಹಿಂದೆ ಕೆ ಕಡೆಯಿಂದ ಅಧಿಕಾರಿಗಳು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ನ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಚಾಯ್ಸಸ್ ಇರುತ್ತೆ ಅಂತ ಹೇಳಿದ್ರು. ಈಗ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದರಲ್ಲಿ ಚೇಂಜಸ್ ಅನ್ನ ಮಾಡಿದರೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಈಗಾಗಲೇ ಯಾವ್ಯಾವ ಕೋರ್ಸಸ್ ಹೇಳಿದೆ ಆ ಕೋರ್ಸ್ಗಳಿಗೆ ಸಂಬಂಧಿಸಿದ 4 ಚಾಯ್ಸಸ್ ಗಳನ್ನ ವಿದ್ಯಾರ್ಥಿಗಳಿಗೆ ಆಪ್ಷನ್ ಆಗಿ ನೀಡಿದ್ದಾರೆ. ಅಂದ್ರೆ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂತ. ಬಟ್ ಕೆಲವು ಚೇಂಜಸ್ ಗಳು ಇದಾವೆ, ಅವುಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಚಾಯ್ಸ್ 1, ಹಾಗಾದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ ನಿಮಗೆ ಅಲಾಟ್ ಆದಂತಹ ಸೀಟ್ ನಿಮಗೆ ಇಷ್ಟ ಇದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಅದ ನಂತರ ಫೀಸ್ ಅನ್ನ ಪೇ ಮಾಡ್ತೀರಾ. ಫೀಸ್ ಅನ್ನ ಪೇ ಮಾಡಿದ ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅದು ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಗಳ ಜೊತೆಗೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಅನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ನಂತರ ಕಾಲೇಜ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಆವಾಗಿನಿಂದ ಕಾಲೇಜ್ಗೆ ಹೋಗ್ತೀರಾ. ಓಕೆ, ಇದು ಚಾಯ್ಸ್ 1 ಬಗ್ಗೆ ಆಯ್ತು. ಹಾಗಾದ್ರೆ ಚಾಯ್ಸ್ 2 ಅಂದ್ರೆ ಇದರ ಮೀನಿಂಗ್ ಏನು? ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಅಲಾಟ್ ಆದಂತಹ ಕಾಲೇಜ್ ನನಗೆ ಇಷ್ಟ ಇದೆ, ಇದಕ್ಕಿಂತ ಬೆಟರ್ ಕಾಲೇಜ್ ಏನಾದ್ರು ಅಲಾಟ್ ಆಗತ್ತಾ, ಇದನ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆದಂತಹ ಕಾಲೇಜ್ ಹೋಲ್ಡ್ ಇರುತ್ತೆ, ಅದರ ಕೆಳಗಡೆ ಇರುವಂತಹ ಎಲ್ಲ ಆಪ್ಷನ್ಸ್ ಡಿಲೀಟ್ ಆಗುತ್ತೆ, ಅದರ ಮೇಲ್ಗಡೆ ಇರುವಂತಹ ಕಾಲೇಜಸ್ ಇರುತ್ತೆ. ಈಗ ಅಲಾಟ್ ಆದಂತಹ ಕಾಲೇಜ್ ಹೋಲ್ಡ್ ಇರುತ್ತೆ, ಅದರ ಮೇಲ್ಗಡೆ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವ್ದಾದ್ರು ಕಾಲೇಜ್ ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ರ್ಯಾಂಕ್ಗೆ ಅಲಾಟ್ ಆಗೋ ರೀತಿ ಇದ್ರೆ. ಸೊ ಇದು ಚಾಯ್ಸ್ 2. ಓಕೆನಾ? ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆದ ನಂತರ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ನಂತರ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅದಕ್ಕೆ ಫೀಸ್ ಏನಿರುತ್ತೆ ಆ ಫೀಸ್ ಅನ್ನ ನೀವು ಪೇ ಮಾಡಬೇಕು. ಫೀಸ್ ಅನ್ನ ಪೇ ಮಾಡಿ ಅದರ ನಂತರ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ನೆಕ್ಸ್ಟ್ ರೌಂಡ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ನೆಕ್ಸ್ಟ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂದ್ಕೊಳ್ಳೋಣ. ಅಲಾಟ್ ಆಯಿತು ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಈಗ ಪೇ ಮಾಡಿದರೆ ಫೀಸ್ ಅನ್ನ, ಅದನ್ನ ನೆಕ್ಸ್ಟ್ ರೌಂಡ್ ಸಿಕ್ಕಿರುವಂತಹ ಸೀಟ್ಗೆ ಕನ್ಸಿಡರ್ ಮಾಡ್ತಾರೆ. ಈಗ ನೆಕ್ಸ್ಟ್ ರೌಂಡ್ ಬೇರೆ ಕಾಲೇಜ್ ಅಲಾಟ್ ಆಗಲಿಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಫೀಸ್ ಅನ್ನ ಪೇ ಮಾಡಿದ್ರೆ ನೀವು ಒಂದು ಕಾಲೇಜ್ಗೆ, ಸೆಕೆಂಡ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗೆ ಬೇರೆ ಕಾಲೇಜ್ ಅಲಾಟ್ ಆಗಲ್ಲ ಅಂತ ಹೇಳಿದ್ರೆ ನೀವು ಚಾಯ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ಈಗ ಸಿಕ್ಕಿರುವಂತಹ ಕಾಲೇಜ್ ಮತ್ತೆ ಸಿಗುತ್ತೆ ನಿಮಗೆ ಮುಂದಿನ ರೌಂಡ್ ಅಲ್ಲಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ. ಸೊ ಆಲ್ರೆಡಿ ಫೀಸ್ ಪೇ ಮಾಡಾಗಿರುತ್ತೆ, ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ, ಅಂದ್ರೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅದರ ನಂತರ ಎಲ್ಲ ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಕಾಲೇಜ್ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಇದು ಚಾಯ್ಸ್ 2. ಈಗ ಚಾಯ್ಸ್ 3 ಅಂದ್ರೆ ಏನು ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ನಿಮ್ಗೆ ಸೀಟ್ ಅಲಾಟ್ ಆಗಿದೆ, ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಅಲಾಟ್ ಆದಂತಹ ಒಂದೇ ಕಾಲೇಜ್ ನಿಮ್ಮ ಆಪ್ಷನ್ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ಅಲಾಟ್ ಆದ ಒಂದೇ ಕಾಲೇಜ್ ಡಿಲೀಟ್ ಆಗುತ್ತೆ, ಬಾಕಿ ಎಲ್ಲಾ ಕಾಲೇಜಸ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಕಾಲೇಜ್ ಬೇಡ ಅಂತ ಹೇಳಿದ್ರೆ ಮುಂದೆ ಡಿಲೀಟ್ ಮಾಡೋದಕ್ಕೂ ಕೂಡ ಆಪ್ಷನ್ ಕೊಡ್ತಾರೆ. ಸೊ ಅದನ್ನ ಡಿಲೀಟ್ ಮಾಡ್ಕೋಬಹುದು ಅಥವಾ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬಹುದು ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಅವಕಾಶ ಕೊಟ್ಟಾಗ. ಅದರ ನಂತರ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ನೆಕ್ಸ್ಟ್ ರೌಂಡ್ ಏನಿದೆ ಅದರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ ಆಗಿದೆ, ಅದರ ನಂತರ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದ್ರೆ 10,000 ರೂಪಾಯಿಗಳ ಕಾಷನ್ ಡಿಪಾಸಿಟ್ ಅನ್ನ ವಿದ್ಯಾರ್ಥಿಗಳು ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ 10,000 ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡಬಹುದು. ನೆಕ್ಸ್ಟ್ ಚಾಯ್ಸ್ 4. ಚಾಯ್ಸ್ 4 ಅಂದ್ರೆ ನಿಮಗೆ ಗೊತ್ತೇ ಇದೆ, ನನಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಆ ರೀತಿ ಇದ್ರೆ ಚಾಯ್ಸ್ 4 ನ ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬಹುದು. ಸೊ ಇದಿಷ್ಟು ವಿಷಯ ಆಗಿತ್ತು. ಡೌಟ್ ಇದೆ ಮತ್ತು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮುಂದಿನ ವಿಡಿಯೋ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.